ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಸೇರಿದಂತೆ ವಿವಿಧ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರ ಹಾಗೂ ಸ್ಪರ್ಧಾ ಜಿಕೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಾಗಾರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು, ರಾಜ್ಯದಲ್ಲಿ ಈಗಾಗಲೇ ಸುಮಾರು 25,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು 40ರಿಂದ 45,000 ಹುದ್ದೆಗಳು ಭರ್ತಿಯಾಗುವ ಅವಕಾಶವಿದೆ. ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆದರೆ ಸಾಲದು, ಸ್ಪರ್ಧಾತ್ಮಕ ಮನೋಭಾವದಿಂದ ಈಗಿನಿಂದಲೇ ಸಿದ್ಧತೆ ನಡೆಸಬೇಕು. ಯಾರು ಕಠಿಣ ಪರಿಶ್ರಮದಿಂದ ತಯಾರಾಗುತ್ತಾರೋ ಅವರಿಗೆ ಮಾತ್ರ ಯಶಸ್ಸು ಸಿಗಲು ಸಾಧ್ಯ ಎಂದರಲ್ಲದೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿಜ್ಞಾನ, ಗಣಿತ, ಭಾಷೆ ಹಾಗೂ ಸಮಾಜ ವಿಜ್ಞಾನದ ಬೇಸಿಕ್ಸ್ ಅನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು. ಕೇವಲ ಅಂಕ ಗಳಿಸುವುದಷ್ಟೇ ಅಲ್ಲದೆ ವಿಷಯದ ಆಳವಾದ ಅರಿವು ಬೆಳೆಸಿಕೊಳ್ಳುವುದು ಸ್ಪರ್ಧಾತ್ಮಕ ಜಗತ್ತಿಗೆ ಅತ್ಯಗತ್ಯ ಎಂದು ತಿಳಿಸಿದರು. ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಎಂಜಿನಿಯರಿಂಗ್ ಹಾಗೂ ಪದವೀಧರರು ಹೊರಬರುತ್ತಿದ್ದು, ಸರ್ಕಾರಿ ಹುದ್ದೆಗಳಿಗಿರುವ ತೀವ್ರ ಸ್ಪರ್ಧೆಯನ್ನು ಅರಿತುಕೊಂಡು ಇಂದಿನ ವಿದ್ಯಾರ್ಥಿಗಳು ತಮ್ಮ ಕರಿಯರ್ ಬಗ್ಗೆ ಗಂಭೀರ ನಿರ್ಧಾರ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಯಾಕಂದ್ರೆ ನಮ್ಮ ದೂದ್ಪೀರ್ ಅವರು ಹೇಳಿದ ಹಾಗೆ ಈಗ ಆಲ್ರೆಡಿ ಸುಮಾರು 25,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ 40ರಿಂದ 45,000 ಹುದ್ದೆಗಳು ಬರುವ ಅವಕಾಶ ಇದೆ. ಹಾಗಾಗಿ ನೀವೆಲ್ಲ ಇದಕ್ಕೆ ತಯಾರಾಗಬೇಕು. ಯಾರು ತಯಾರಾಗಿರ್ತಾರೋ ಅವರಿಗೆ ಮಾತ್ರ ಅವಕಾಶ. ಹಾಗಾಗಿ ಇದು ಒಂದು ಕಾರ್ಯಕ್ರಮ ನಾವು ಮುಂಚೆನೆ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಅಂದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗಗಳ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಮೂವರು ಸೇರಿ ನಮ್ಮ ಮಕ್ಕಳಿಗೆ, ಅದರಲ್ಲೂ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಟ್ರೋಫಿ ಥರ ಡಿಸ್ಪ್ಲೇ ಮಾಡ್ತಾರೆ. ನಾನು ಡಿಗ್ರಿ ಮಾಡಿದ್ದೇನೆ, ಪದವಿ ಮುಗೀತು, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೇನೆ, ಮುಗೀತು, ಟ್ರೋಫಿ. ದೆನ್ ವಾಟ್ ಈಸ್ ದ ಯೂಸ್? ಯೋಚನೆ ಮಾಡಕ್ ಹೋಗಲ್ಲ ನಾವು. ಈಗ ನೀವೆಲ್ಲ ಕುತ್ಕೊಂಡಿದ್ದೀರಿ, ಏನಕ್ಕೆ ಕಾಲೇಜ್ಗೆ ಬರ್ತೇನೆ, ಏನಕ್ಕೆ ಓದ್ತಾ ಇದ್ದೇನೆ, ಮುಂದೆ ಏನು ಮಾಡಬೇಕು ಅಂತಿದ್ದೇನೆ. ಇಮ್ಯಾಜಿನೇಷನ್ ಅಲ್ಲಿ ಇರಬೇಡಿ. ಯು ಆರ್ ಆಲ್ ಯೂತ್. ಯು ಹ್ಯಾವ್ ಎ ರೈಟ್ ಟು ಕ್ವಶನ್, ಯು ರೈಟ್ ಟು ಥಿಂಕ್, ರೈಟ್ ಟು ಕಾಂಟ್ರಿಬ್ಯೂಟ್. ಆಕ್ಚುಲಿ ಹೇಳ್ತಾರೆ, ಯೂತ್ ಈಸ್ ದ ಒನ್ ಹೂ ಈಸ್ ನಾಟ್ ವೇಟಿಂಗ್ ಫಾರ್ ದ ಫ್ಯೂಚರ್ ಬಟ್ ಈ ಕ್ರಿಯೇಟ್ಸ್. ಯೂತ್ ಅಂದ್ರೆ ಏನು ಅಂದ್ರೆ ಅವರು ಫ್ಯೂಚರ್ನ ಕ್ರಿಯೇಟ್ ಮಾಡಬೇಕು. ಕಾರ್ಯಕ್ರಮದಲ್ಲಿ ಅಕ್ಕ ಐಎಎಸ್ ಅಕಾಡೆಮಿಯ ಮುಖ್ಯಸ್ಥರಾದ ಡಾ ಶಿವಕುಮಾರ್, ಚನ್ನರಾಯಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ದೂತ್ವೀರ್, ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರಾದ ನಳಿನಿ, ಸರ್ಕಾರಿ ಕಲಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.